ತೇಜಸ್ವಿ ಸೂರ್ಯ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದೇ ಒಂದು ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಸೂರ್ಯ ಅವರು ಒಬ್ಬರು ಸಂಸದರಿದ್ದಾರೆ, ಅವರು ಏನು ಮಾತನಾಡಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಕಲ್ತ್ಕೋಬೇಕು. ಅವರು ಖಾಲಿ ಟ್ರಂಕನ್ನು ಹಿಡಿದುಕೊಂಡು ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲವೂ ಕೂಡ ಖಾಲಿಯಾಗಿದೆ ಅಂತ ಇದ್ದಾರೆ. ಹಾಗಾದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದರೆ ನೀವು ಕೇಂದ್ರದಿಂದ ಹಣವನ್ನು ಕೊಡಿಸ್ಕೊಡಿ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿರುವಂಥದ್ದು. ಈ ಮೆಟ್ರೋ ದರ ಏರಿಕೆ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಒಂದು ವಾಗ್ದಾಳಿಯ ಜಟಾಪಟಿಯಾಗಿ ನಡೀತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ನಮ್ಮ ಹತ್ರ ದುಡ್ಡಿಲ್ಲ, ಖಾಲಿ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗಾದರೆ ಕೇಂದ್ರ ಸರ್ಕಾರದಿಂದ ಹಣನ ಕೊಡಿಸ್ಲಿ ಅವರು. ಕೇಂದ್ರದಿಂದ ನಮಗೆ ಬರಬೇಕಾದಂತಹ ಅನುದಾನ ಏನಿದೆ ಅದು ಬಹಳಷ್ಟು ಬಾಕಿ ಇದೆ, ಅದು ಬರಬೇಕಾಗಿದೆ, ಅದನ್ನು ಕೊಡಿಸ್ಕೊಡ್ಲಿ ಇವರು. ಅದನ್ನು ಮೊದಲು ಕೇಂದ್ರದ ಜೊತೆ ಇವರು ಮಾತನಾಡಿ ಕೊಡಿಸಿದ್ರೆ ಅನುದಾನವನ್ನು, ನಮ್ಮ ಹತ್ರ ದುಡ್ಡು ಇರುತ್ತೆ. ಅವರು ಹಣ ಕೊಡಿಸಿದ್ರೆ ತಾನೇ ರಾಜ್ಯ ಸರ್ಕಾರದ ಬಳಿ ದುಡ್ಡಿರೋದು. ಅವರೇ ಹಣ ಕೊಡಿಸಿಲ್ಲ ಅಂದರೆ ನಮ್ಮ ಬಳಿ ಹೇಗಿರುತ್ತೆ ಅಂತ ಹೇಳಿ ತೇಜಸ್ವಿ ಸೂರ್ಯಗೆ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇದು ಬೇರೆ ರೀತಿಯಾಗಿ ರಾಜಕೀಯ ಮಾತುಗಳಾಗಿ ಬದಲಾಗ್ತಾ ಇದೆ. ಈ ಹಿಂದೆ ಮಾತನಾಡಿದಾಗ, ಈ ಹಿಂದೆ ಏರಿಕೆ ಆದಾಗ ಏನು ಚರ್ಚೆ ಆಗುತ್ತೆ, ಇಷ್ಟು ದೊಡ್ಡ ಮಟ್ಟಿಗೆ ರಾಜಕೀಯವಾಗಿ ಈ ವಿಚಾರ ಹೋಗಿರಲಿಲ್ಲ. ಈ ಹಿಂದೆ ದರ ಏರಿಕೆ ಆದಾಗ, ಈ ಬಾರಿ ಏರಿಕೆ ಆದಾಗ ತೇಜಸ್ವಿ ಸೂರ್ಯ ಅವರು ಮಾತ್ರ ಈ ವಿಚಾರದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಹೋರಾಟವನ್ನು ಕೂಡ ಮಾಡಿದ್ದಾರೆ, ಪೊಲೀಸರನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ಈಗ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಅವರು ದುಡ್ಡಿಲ್ಲ ಅಂತ ಹೇಳೋದಾದರೆ ಆಯಿತು, ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಯಾಕೆ ದುಡ್ಡಿಲ್ಲ ಅಂತಂದರೆ, ನೀವು ಕೇಂದ್ರದಿಂದ ನಮಗೆ ಅನುದಾನ ಏನು ಬರಬೇಕಾಗಿತ್ತು ಅದನ್ನು ಕೊಡಿಸಿಲ್ಲ, ಅವ್ರು ಕೊಟ್ಟಿಲ್ಲ ನಮಗೆ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಿಮ್ಗೆ ಅಷ್ಟು ಇದ್ದಿದ್ದರೆ ನೀವೇ ಕೇಂದ್ರದ ಜೊತೆ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಯವ್ರ ಜೊತೆ ಮಾತನಾಡಿ, ನಮಗೆ ದುಡ್ಡು ಕೊಡಿಸ್ಕೊಡಿ ಅವರಿಂದ. ಅವ್ರು ಕೊಟ್ಟರೆ ತಾನೇ ನಮ್ಮ ಹತ್ರ ಇರೋದು. ಸುಮ್ಮನೆ ಖಾಲಿ ಟ್ರಂಕು ಅಂತ ಇಲ್ಲಿ ನೀವು ಬಾಯ್ ಬಡ್ಕೊಳ್ಳೋದು ಬೇಡ ಅಂತ ಹೇಳಿ ತೇಜಸ್ವಿ ಸೂರ್ಯಗೆ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಮೆಟ್ರೋ ವಿಚಾರವಾಗಿ ಸರ್, ಈಗಾಗಲೇ ತೇಜಸ್ವಿ ಹೇಳಿದರೆ ಖಾಲಿ ಟ್ರಂಕು ರಾಜ್ಯ ಸರ್ಕಾರ ದುಡ್ಡಿಲ್ಲ, ಅದಕ್ಕೋಸ್ಕರವಾಗಿ ಈಗ ಅವರೇ ಏರಿಕೆ ಮಾಡಿದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ ಸರ್. ಮೊದಲು ನೋಡಿ, ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋದು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವ್ರದ್ದೇ ಆದಂಥ ಇದು ಇಟ್ಕೊಂಡಿದ್ದಾರೆ, ಅವರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವ. ಅದನ್ನು ಆ ಕೆಲಸ ಮೊದಲು ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಇಟ್. ಇನ್ನು ಮೆಟ್ರೋ ವಿಚಾರವಾಗಿ ಸರ್, ಈಗಾಗಲೇ ತೇಜಸ್ವಿ ಹೇಳಿದರೆ ಖಾಲಿ ಟ್ರಂಕು ರಾಜ್ಯ ಸರ್ಕಾರ ದುಡ್ಡಿಲ್ಲ, ಅದಕ್ಕೋಸ್ಕರವಾಗಿ ಈಗ ಅವರೇ ಏರಿಕೆ ಮಾಡಿದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.